ಸರ್ಕಾರ ಇದ್ದಂಥ ಟೈಮ್ನಲ್ಲಿ ಸಂವಿಧಾನದ ಆಸೆ ಇರುತ್ತೆ, ಸಂವಿಧಾನಕ್ಕೆ ತಕ್ಕಂತೆ ಏನು ವಾಲ್ಮೀಕಿ ಸಮುದಾಯಕ್ಕೆ ಅದು 7%, ಪರಿಶಿಷ್ಟ ಜಾತಿಗಳಿಗೆ ಎಸ್ಸಿ ಸಮುದಾಯಕ್ಕೆ 2% ಜಾಸ್ತಿ ಮಾಡಿ 56% ಜಾಸ್ತಿ ಮಾಡಿ ಈ ಸರ್ಕಾರ ಬಂದ ನಂತರ ಆ ಮೀಸಲಾತಿಯನ್ನು ಕಸ್ಕೊಳ್ಳುವಂಥ ಕೆಲಸ ಮಾಡಿದೆ. ಇವತ್ತು 72,000 ಹುದ್ದೆಗಳು ನಿಗಮ ಮಂಡಳಿ ಸೇರಿಕೊಂಡು 72,000 ಹುದ್ದೆಗಳನ್ನು ಕರೆದಿದ್ದಾರೆ. ಅದರಲ್ಲಿ 72,000 ಹುದ್ದೆಗಳಲ್ಲಿ ಏನಾವತ್ತು ವಾದವನ್ನು ನಡೆಯುವಂಥ ಟೈಮಲ್ಲಿ ನಂತರ ಈ ಸರ್ಕಾರ ಒಪ್ಪಿಗೆ ಪತ್ರ ಏನು ಬರೆದುಕೊಟ್ಟಿದ್ದು, ಆ ಒಪ್ಪಿಗೆ ಪತ್ರದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದೆ, ನಾವು 50% ಒಳಗಡೆ ನಾವು ಮಾಡ್ತೀವಿ ಅಂತೇಳಿ ಒಪ್ಪಿಗೆ ಪತ್ರ ಬರೆದುಕೊಟ್ಟ ನಂತರ ಕೂಡ ಅವರಲ್ಲಿ ಮೆನ್ಷನ್ ಮಾಡಿದಾರ. ಅದು 6% ಜಾಸ್ತಿ ಏನಾಗಿದ್ದಾರೋ ಅದು ಕೇವಲ SC ಜನಾಂಗಕ್ಕೆ, SC 2%, 4% STಗೆ ಇಡ್ತೀವಿ ಅಂತೇಳಿ ಅವ್ರು ಒಪ್ಪಿಗೆ ಪತ್ರವನ್ನು ಬರೆದುಕೊಡುವಂಥ ಕೆಲಸ ಆಗಿದೆ. ಅದು ಬ್ಯಾಕ್ಲಾಗ್ ಆಗಿ ಇಡಬೇಕಾಗಿತ್ತು. ಇವತ್ತು ಏನು ಸರ್ಕಾರ ನೇಮಕಾತಿ ವಿಚಾರದಲ್ಲಿ ಬ್ಯಾಕ್ಲಾಗ್ ಆಗಿ ಇಡಲಾರ್ದಂತೆ ಪೂರ್ಣ ನೇಮಕಾತಿಯನ್ನು ಕೂಡ ಮಾಡೋಂಥ ಕೆಲಸ ಆಗ್ತಿದೆ. ಇವಾಗ ಈ ಸರ್ಕಾರ ಇವತ್ತು 3% ಮಾತ್ರ ನೇಮಕಾತಿ ಮಾಡ್ಕೊತಾ ಇದೆ, ಇವತ್ತು 15% ಮಾತ್ರ ನೇಮಕಾತಿ ಮಾಡ್ಕೊತಾ ಇದೆ. ಹಂಗಾಗಿ ಕೇವಲ 50% ಮಾತ್ರ ನೇಮಕಾತಿ ಮಾಡಿರೋ ಕಾರಣ ನಮ್ಮ ಸಮುದಾಯಗಳಿಗೆ ಭಾಳಷ್ಟು ಅನ್ಯಾಯ ಆಗ್ತಾ ಇದೆ. ಅದಕ್ಕೋಸ್ಕರ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕನ್ನೋಂಥ ಕಾರಣದಿಂದ ನಾವೆಲ್ಲರೂ ಒಟ್ಟಾರೆಗೆ ಸೇರಿಕೊಂಡು ಇವತ್ತು ಪ್ರತಿಯೊಂದು ಜಿಲ್ಲೆಗೆ, ಪ್ರತಿಯೊಂದು ತಾಲೂಕಿಗೆ ಇವತ್ತು ಈ ಸಮುದಾಯದ ಸಲುವಾಗಿ, ಇವತ್ತು SC ಜನಾಂಗದ ವಿದ್ಯಾರ್ಥಿಗಳ ಭವಿಷ್ಯ ಸಲುವಾಗಿ ಪ್ರತಿಯೊಂದು ಜಿಲ್ಲೆಗೆ, ಪ್ರತಿಯೊಂದು ತಾಲೂಕು ಹೋಗ್ತಾ ಇದ್ವಿ. ಹಂಗಾಗಿ ಇವತ್ತು ಎಲ್ಲರೂ ಸೇರಿಕೊಂಡು ಒಟ್ಟಾರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇವತ್ತು ಚಳಿಕೇರಿಯಲ್ಲಿ ಇವತ್ತು ಬೃಹತ್ ಸಮಾವೇಶವನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತಾಯಿದ್ವಿ. ಇವತ್ತು ಈ ಸಮುದಾಯ ಇವತ್ತು ನಮ್ಮ ಏನು ಮೀಸಲಾತಿ ಕಸ್ಕೊಂಡಿದೆ, ನಾವು BJP ಮೀಸಲಾತಿ ತಕ್ಕಂತೆ ಏನು ಜಾಸ್ತಿ ಮಾಡಿತ್ತು, ಇದಕ್ಕೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನು ಕಸ್ಕೊಂಡಿದ್ದು ಅದಕ್ಕೆ ದೊಡ್ಡ ವಿರುದ್ಧವಾಗಿ ಹೋರಾಟವನ್ನು ಮಾಡೋಂಥ ಕೆಲಸ ಮಾಡ್ತಾಯಿದ್ವಿ. ರಾಜ್ಯದಲ್ಲಿ ಈಗ ಬರಗಾಲ ಇದೆ ಸರ್, ಈ ಮಧ್ಯೆ ಸಚಿವ ಸಂಪುಟದಾಗಿ ಗಲಾಟೆ ನಡೆದಿದೆ. ನೋಡ್ರಿ, ಬರಗಾಲ ವಿಚಾರ ಇವತ್ತಲ್ಲ, ಕಳೆದ ಹತ್ತತ್ರ 1 ತಿಂಗಳಿಂದ 2 ತಿಂಗಳಿಂದ ಸರ್ಕಾರ ತೀರ್ಮಾನಗಳು ತಗೋಬೇಕಾಯಿತು. ಇವತ್ತು ಮುಖ್ಯಮಂತ್ರಿಗಳು ಇವತ್ತು ಕಾಣ್ತಾ ಇದ್ದಾರೆ, ಏನು ಇವತ್ತು ಡ್ರೋನ್ ಸರ್ವೆ ಮಾಡ್ತಾರಂತೆ. ಇವತ್ತು ಡ್ರೋನ್ ಸರ್ವೆ ಮಾಡೋದ್ರಿಂದ ಇವತ್ತು ಎಚ್ಚೆತ್ತುಕೋದ್ರಿಂದ ಏನು ಪ್ರಯೋಜನ ಆಗುತ್ತೆ? ಇವತ್ತು ಒಂದು ಕಡೆ ಅತಿವೃಷ್ಟಿ ಆಗ್ತಾ ಇದೆ, ಒಂದು ಕಡೆ ಅನಾವೃಷ್ಟಿ ಆಗ್ತಾಯಿದೆ, ಒಂದು ಕಡೆ ಮಳೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಡ್ರೋನ್ ಕ್ಯಾಮ್ರಾಗಳನ್ನು ಇವತ್ತು ಸರ್ವೆ ಮಾಡೋದ್ರಿಂದ ಯಾರಿಗೆ ಉಪಯೋಗ ಆಗುತ್ತೆ? ಅಂದರೆ ಇವತ್ತು ಡ್ರೋನ್ ಸರ್ವೆ ಕ್ಯಾಮ್ರಾಗಳು ಮಾಡೋದ್ರಿಂದ ಇವತ್ತೇನೋ ನೀವು ಲಾಭ ಆಗುತ್ತಾನೆ? ಮುಖ್ಯಮಂತ್ರಿಗಳು ಬಡವರ ಬಗ್ಗೆ, ಇವತ್ತು ರೈತರ ಬಗ್ಗೆ ಕಳ್ಕಳಿದ್ರೆ ತಕ್ಷಣ ಬರ ಪರಿಹಾರವನ್ನು ತಕ್ಷಣ ಬಿಡುಗಡೆ ಮಾಡಬೇಕು. ಜೊತೆಲಿ ಇವತ್ತು ಏನು ನಮ್ಮ ಈ ಫ್ರೀ ಬಿ ಸ್ಕೀಮ್ಸ್ ಇದಾವಲ್ಲ, ಏನು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಮಂದಿಗೆ ಇವತ್ತು ಗೃಹಲಕ್ಷ್ಮಿ, ಇನ್ನೊಂದು ಯೋಜನೆ ಹಿಂಗೆ ಅಧ್ಯಕ್ಷರು ಮಾಡಿ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳು, ಕ್ಯಾಬಿನೆಟ್ ದರ್ಜೆದ ಅವ್ರಿಗೆ ಹುದ್ದೆ ಕೊಡೋಕ್ಕಾಗ್ತದೆ. ಅವ್ರು ಯಾರನ್ನೇ ಕೇಳಲಾರ್ದಂಥ ಆ ಹುದ್ದೆಗೆ ಏನು ಬೇಕಾದರೂ ಕೂಡ ಕೊಡೋಂತಾಗುತ್ತೆ. ಆದರೆ ಇವತ್ತು ಬರಗಾಲ ಬಂದಂಥ ಟೈಮಲ್ಲಿ ಅವ್ರಿಗೆ ಯಾವುದೇ ರೀತಿಯಲ್ಲೂ ಕೂಡ ಹಣವನ್ನು ಬಿಡುಗಡೆ ಮಾಡೋಕ್ಕಾಗ್ತಾಯಿಲ್ಲ. ಮೊನ್ನೆ ನೀಟ್ ವಿಚಾರದಲ್ಲಿ, ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದಲ್ಲಿ ರಾಹುಲ್ ಗಾಂಧಿ ಹಿಂದ್ಗಡೆ ನಾನು ನೋಡ್ತಿದ್ದೆ ಡೆಲ್ಲಿಯಲ್ಲಿ, ಯಾರು ನಾನೇನೋ ಬಾಡಿಗಾರ್ಡ್ ಓಡೋಗ್ತಾ ಇದ್ದಾನೆ ಅಂದ್ಕೊಂಡಿದ್ದೆ. ಅಲ್ಲಿ ನಮ್ಮ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಕಾರ್ ಹಿಂದ್ಗಡೆ ಬಾಡಿಗಾರ್ಡ್ ಥರ ಓಡೋಗ್ತಾ ಇದ್ದಾನೆ. ಇವತ್ತು ನಾನು ಕೇಳ್ತೀನಿ, ಕೇವಲ ನೀಟ್ ವಿಚಾರದಿಂದ ಅಲ್ಲ, KPSSದಲ್ಲಿ ಹಗರಣ ಆಗಿದೆ. KPSSದಲ್ಲಿ ಸಾಕಷ್ಟು ಮಂದಿ ವಿದ್ಯಾರ್ಥಿನಿಯರು ಅಲ್ಲಿ ಹಗರಣ ಆಗಿದೆ, ಭ್ರಷ್ಟಾಚಾರ ಇದೆ, ನಮ್ಮ ಮೋಸ ಆಗಿದೆ ಅಂತೇಳಿ ಕಂಪ್ಲೇಂಟ್ ಕೊಡೋಕೆ ಹೋದರೆ ಕಂಪ್ಲೇಂಟ್ ತೊಗೊಂಡೋಗಿ ಹೋಗಿಲ್ಲ. ಇವರು ಗೃಹ ಮಂತ್ರಿಗಳು ಪ್ರಿಯಾಂಕಾ ಖರ್ಗೆ ಅವರು. ಇವತ್ತು ನಾನು ಹೇಳ್ತೀನಿ, ರಾಹುಲ್ ಗಾಂಧಿಯವರು ನೀವು ಬರಲ್ಲ ಇಲ್ಲಿಗೆ, ನೀವು ಏನು ಅಲ್ಲಿ ಹೋರಾಟ ಮಾಡಿದ್ದೀರಿ. ಇವತ್ತು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ದೇಶದಲ್ಲಿದ್ದಂಥ ವಿದ್ಯಾರ್ಥಿ ಪರವಾಗಿದ್ದಾರೆ, ಯುವಕರ ಪರವಾಗಿದ್ದಾರೆ. ಏನು ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋಂಥ ಕಾರಣದಿಂದ ನೀವೆಲ್ಲರೂ ಕೂಡ ಭ್ರಷ್ಟರೆಲ್ಲರೂ ಸೇರಿಕೊಂಡು ಕಲುಷಿತ ಮಾಡಿಕೊಂಡು ದೇಶವನ್ನು ಬೇರೆ ಕಡೆ ತಗೊಂಡೋಗ್ಬೇಕನ್ನೋಂಥ ಪ್ರಯತ್ನ ಮಾಡಿದಂಥ ಟೈಮಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ಪ್ರಧಾನಮಂತ್ರಿಗೆ ಇಚ್ಛೆಯಂತೆ ರಾಜೀನಾಮೆ ಮಾಡುವಂಥ ಕೆಲಸ ಮಾಡಿದಾರೆ. ಇವತ್ತು ಪ್ರಧಾನಮಂತ್ರಿಗಳು ಭಾಳಷ್ಟು ಒಳ್ಳೆ ಕಾನೂನನ್ನು ತರುವಂಥ ಕೆಲಸ ಮಾಡಿದ್ದಾರೆ. ಏನು ಕಾನೂನನ್ನು ತರ್ತಾ ಇದ್ದಾರೆ? ಸಾಕಷ್ಟು ಏನು ಆರೋಪಿಗಳು ಯಾರ್ಯಾರು ಇದ್ದಾರೆ ಅವರೆಲ್ಲರಿಗೂ ಜೈಲಿಗೆ ಹಾಕುವಂಥ ಕೆಲಸ ಮಾಡಿದ್ದಾರೆ. ಜೊತೆಲಿ 10 ವರ್ಷಗಳ ಕಾಲ ಜೈಲು ಶಿಕ್ಷೆ ಮಾಡೋಂಥ ಕೆಲಸ ಮಾಡಿದ್ದಾರೆ. ಜೊತೆಲಿ ವಿಶೇಷವಾದಂಥ ಫಾಸ್ಟ್ ಕೋರ್ಟ್ಗಳನ್ನು ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಸಾಕಷ್ಟು ಮಂದಿ ಅವ್ರಿಗೆ 10 ಕೋಟಿ ರೂಪಾಯಿ ಜುಲ್ಮಾನ ಹಾಕುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಇವತ್ತು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಲ್ಲಿ ಈ ರೀತಿ ತೊಂದರೆ ಆಗಬಾರ್ದು ಅನ್ನೋದು ಕಾರಣ ತಗೊಂಡಂತ ಹೇಳಿ ರಾಹುಲ್ ಗಾಂಧಿ ಅಲ್ಲಿ ಮಾಡಿಗಲ್ಲ. ನೀನು ಇವತ್ತು BJP ಅಂತೇಳಿ ಇಲ್ಲಿ ನಿಮ್ಮ ಸರ್ಕಾರ ಇದೆಲ್ಲ ನೀಟ್, ಇವತ್ತು KPSS ಅಲ್ಲಿ ಬಹಳಷ್ಟು ಭ್ರಷ್ಟಾಚಾರ. ಇಲ್ಲಿ ಬಾ ಅಪ್ಪ, ನೀನು ಇಲ್ಲಿ ಬಾ, ನೀನು ಇಲ್ಲಿ ಬಂದು ಹೋರಾಟ ಮಾಡು. ಯಾಕೆ ಕಾಂಗ್ರೆಸ್ ಸರ್ಕಾರ ಇದೆ ಅಂತೇಳಿ ಬರ್ತಾ ಇಲ್ಲ? ನಿನಗೆ ಇಷ್ಟೊಂದು ವಿದ್ಯಾರ್ಥಿನಿಯರ ಪರವಾಗಿ ನಿನಗೆ ಕಳಕಳಿದ್ರಿಗಿನ
ಇವತ್ತು ಆ ಪ್ರಿಯಾಂಕಾ ಖರ್ಗೆ ಮಾತಾಡ್ತಾರೆ, ಬಾಯಿ ಬಂದ ಮಾತಾಡ್ತಾರೆ. ನಾನು ಅವ್ರಿಗೇನ ಗೃಹ ಮಂತ್ರಿಗಳಾಗಿ ಎಲ್ಲ ರೀತಿಯಲ್ಲಿ ಯೋಗ್ಯಕ್ಕೆ ಮೀರಿಯನ್ನು ಅವ್ರಿಗೆ ಹುದ್ದೆ ಸಿಕ್ಕಿದೆ. ನಾವು ಇವತ್ತು ನೀಟ್ ವಿಚಾರದಲ್ಲಿ ಪಾಪ ಮಕ್ಕಳು ಈ ಪೊಲೀಸ್ ಸ್ಟೇಷನ್ದಲ್ಲಿ 3 ತಾಸು 4 ತಾಸು ಕುಂತಾರ ಕಂಪ್ಲೇಂಟ್ ಕೊಡಬೇಕಂದ್ರೆ ಈಗ ಹೆಣ್ಮಕ್ಳನ್ನ ಗಂಡು ಮಕ್ಕಳೆಲ್ಲರೂ ಕೂಡ ರಾತ್ರಿಯೆಲ್ಲ ಹಿಡ್ಕೊಂಡು ರಾತ್ರಿ ಬೇರೆ ಪ್ರೆಜರ್ದಿಂದ ಲಾಸ್ಟ್ಗೆ 6-7 ತಾಸು ಆದಮೇಲೆ ಕಂಪ್ಲೇಂಟ್ ತೊಗೊಂಡಂಥ ಕೆಲಸ ಮಾಡಿದ್ದಾರೆ. ಇದು ನಿಮ್ಮ ಸರ್ಕಾರ ನಡೆಸ್ತಾ ಇರೋಂಥದ್ದು. ಬರಗಾಲ ಬಂದಿದೆ, ಇವತ್ತು ಹಣವನ್ನು ಕೊಡೋಕೆ ಆಗ್ತಾ ಇಲ್ಲ. ಇವತ್ತು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಬಿಗಿಯಾದಂಥ ಕಾನೂನನ್ನು ತೊಗೊಂಬರಕ್ಕೆ ಹೋಗ್ತಾ ಇದ್ದಾನ. ಕೇವಲ ನೀಟ್ ಪರೀಕ್ಷೆನ ಸೋರಿಕೆ ಪ್ರಶ್ನೆ ಪತ್ರಿಕೆ ವಿಚಾರವನ್ನು ಇವತ್ತೇ ಸೋರಿಕೆ ಅಲ್ಲ, ಭಾಳಷ್ಟು ಸೋರಿಕೆ ಆಗಿದೆ. ಆದರೆ ಇವತ್ತು ಪ್ರಧಾನಮಂತ್ರಿಗಳು ಗಟ್ಟಿಯಾದಂಥ ನಿಲುವು, ಈ ದೇಶದಲ್ಲಿದ್ದಂಥ ವಿದ್ಯಾರ್ಥಿನಿಯರು ಯುವಕರ ಪರವಾಗಿ ನಿಲ್ಲಬೇಕು ಅನ್ನೋಂಥ ಕಾರಣದಿಂದ ಪ್ರಧಾನಮಂತ್ರಿಗಳು ಇನ್ನು ಮುಂದೆ ಯಾವುದೇ ವಿಚಾರಗಳು ಈ ರೀತಿ ಆಗಬಾರ್ದು ಅನ್ನೋಂಥ ಕಾರಣದಿಂದ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಬಾರ್ದು ಅನ್ನೋಂಥ ಕಾರಣದಿಂದ ಗಟ್ಟಿಯಾದಂಥ ನಿಲುವುಗಳನ್ನು ತರುವ ಮೂಲಕ ವಿಶೇಷವಾದಂಥ ಏನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು, ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡೋಂಥ ಕೆಲಸ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಹಂಗಾಗಿ ಮುಖ್ಯಮಂತ್ರಿಗಳೇ ಎಲ್ಲಿದ್ದಿರ್ತಾವೆ ನಮ್ಮ ಕಡೆ ಬಂದು ನೋಡ್ರಲ್ಲ. ಮೊನ್ನೆ ಚಿತ್ರದುರ್ಗ ಜಿಲ್ಲೆಗೆ ಬಂದಿದ್ರಿ, ಏನು ಮಾಡಿದ್ರಿ? ಚಿತ್ರದುರ್ಗ ಜಿಲ್ಲೆಗೆ ಬಂದು ಏನು ಮೀಟಿಂಗ್ ಮಾಡ್ಕೊಂಡು ಹೋದ್ರೆ ಸಾಕಾ? ಪರಿಹಾರ ಬೇಕಿಲ್ಲನ? ನಮ್ಮ ರೈತರೆಲ್ಲರಿಗೂ ಗುಳಿಗೆ ಹೋಗ್ತಿದ್ರೆ ನೀರಿಲ್ಲ, ಕುಡಿಲಿಕ್ಕೆ ದನಕರುಗಳಿಗೆ ಮೇವಿಲ್ಲ, ಪರಿಹಾರನ ಘೋಷಣೆ ಮಾಡ್ರಲ್ಲ. ಇವತ್ತು ಕೇಂದ್ರಕ್ಕೆ ಪತ್ರ ಬರೆದ್ರೆ ಸಾಕ? ಕೇಂದ್ರದಿಂದ ಏನು ಕೊಡಬೇಕಾ? ಕೊಡ್ತಾರ. ನೀನು ಕೊಡಲ್ಲ, ಏನು ಕೊಡ್ತೀರಿ? ನೀನು ಘೋಷಣೆ ಮಾಡು. ಸರ್, ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಳಿದ ಕೆಲವೇ ದಿನಗಳಲ್ಲಿ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿ ಅಲ್ಲ, ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅಂದ್ರಿಗಿನ. ಬಹುಶಃ ಸಿದ್ದರಾಮಯ್ಯರು ಏನಂತ ಹೇಳಿದಾರ, 2028 ಚುನಾವಣೆಗೆ ನಾನು ನಿಲ್ಲಲ್ಲ. ಯಾಕೆ ನಿಲ್ಲಲ್ಲ ಅಂದರೆ ರಾಜಕೀಯ ಕಲುಷಿತ ಆಗಿದೆ. ಅವರಿದ್ದಂಥ ಟೈಮಲ್ಲಿ ಶುದ್ಧವಾಗಿತ್ತ? ಏನು ಇವತ್ತು ಅವರಿದ್ದಂಥ ಅವ್ರು ಏನು ಹೇಳಕ್ಕೆ ಹೋಗ್ಯಾರ ಹೊಂಟಾರ? ನಾನಿದ್ದಂಥ ಟೈಮಲ್ಲಿ ಚಲೋ ಇತ್ತು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಂಥ ಕಲುಷಿತ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಕಲುಷಿತ ಮಾಡಿದ್ದಾರೆ ಅಂದ್ರೆ ಅವ್ರ ಆಡಳಿತ ಸರಿ ಇಲ್ಲ ಅಂತೇಳಿ ಸಿದ್ದರಾಮಯ್ಯ ಹೇಳ್ದಂತಲ್ಲ, ಅವರೇ ಹೇಳ್ದಂತ ಆಗುತ್ತಾಗಲ್ಲ. ಹಂಗಾಗಿ ನಾನು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರು ಅವಾಗ ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ ಚಲೋ ಇತ್ತು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಇವತ್ತು ಚಲೋ ಇಲ್ಲ ಅನ್ನಂತ ಹೇಳಕ್ಕೆ ಹೊಂಟಾರೇನಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಹಂಗಾಗಿ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಈ ಸರ್ಕಾರದಲ್ಲಿ ನಾನೊಬ್ಬನೇ ಟೀಕೆ ಮಾಡ್ತಾ ಇಲ್ಲ, ವಿರೋಧ ಪಕ್ಷದಲ್ಲಿದ್ದು ಎಲ್ಲ ಪಕ್ಷದಲ್ಲಿದ್ದಂಥವ್ರು ಇವತ್ತು ಬರಗಾಲ ಇದೆ. ಯಾವನು ಮಂತ್ರಿ ಇದನ್ನು ಹೇಳ್ರಲ್ಲ, ಯಾವನು ಮಂತ್ರಿ, ಯಾವನ ಶಾಸಕರು ಯಾವ ಜಿಲ್ಲೆಯಲ್ಲಾಗಲಿ ತಾಲೂಕಲ್ಲಾಗಲಿ ಅಡ್ಡಾಡ್ತಾ ಇದ್ದಾರೆ, ಇವರು ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೆ ಯಾರನ್ನು ಹೋಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇವತ್ತು ಜನರಿಗೆ ಧೈರ್ಯ ಹೇಳ್ತಾ ಇದ್ದಾರೆ, ಗುಳೆಗೆ ಹೋಗ್ತಾ ಇದ್ದಾರೆ, ಜನರಿಗೆ ಧೈರ್ಯ ಹೇಳ್ತಾ ಇದ್ದಾರೆ. ದನಕರುಗಳಿಗೆ ಮೇವಿಲ್ಲ. ನಮ್ಮ ಭಾಗದಲ್ಲಿ ದೇವರಾಕಳುಗಳಿದಾವ. ನಮ್ಮ ಚಿತ್ರದುರ್ಗ ಚಳಿಕೆರೆ ಭಾಗದಲ್ಲಿ, ಈ ಭಾಗದಲ್ಲಿ ಮೊಣಕಾಲ್ಮೂರು ಭಾಗದಲ್ಲಿ ಸಾಕಷ್ಟು ಇವತ್ತು ಒಳ್ಳಲಕೆರೆಯಲ್ಲಿ ಇವತ್ತು ಎಲ್ಲ ಕಡೆಗಳು ದೇವರೆತ್ತುಗಳಿದಾವ. ಆ ದೇವರೆತ್ತುಗಳ ಮೇಲೆ ಮೇವಿಲ್ಲ, ಇವತ್ತು ಸಾಯ್ತಾ ಇದೆ. ಇವತ್ತು ಗೋಶಾಲೆಗಳಿಲ್ಲ. ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಮುಖ್ಯಮಂತ್ರಿಗಳು ನೀವು ಹೋಗಿ ಡೆಲ್ಲಿಯಲ್ಲಿ ಕುಂತೀರಿ, ಡೆಲ್ಲಿಗೆ ನೀವು ಬೆಂಗಳೂರು ಅಡ್ಡಾಡ್ತಾ ಇದ್ರಿ, ನೀವು ಬರಲ್ಲ, ಇಲ್ಲಿ ಬಂದು ಕೆಲಸ ಮಾಡಿರಿ. ಇವತ್ತು ಜನರ ಗೋಳು ಮುಖ್ಯನಾ, ಜನರ ಕಷ್ಟಗಳು ಮುಖ್ಯನಾ, ನಿಮ್ಮ ಮಂತ್ರಿಗಳಾಗೋದು ಮುಖ್ಯನಾ? ಮಾಡ್ರಲ್ಲ. ನೀವೇನು ತೀರ್ಮಾನ ಒಂದಿನ ತೀರ್ಮಾನ ತಗೊಳ್ರಿ. ಇಲ್ಲಿದ್ರೆ ನಿಮ್ಮ ಹೈಕಮಾಂಡಿಂದ ಅಲ್ಲೇ ನೀವು ಡೆಲ್ಲಿಗೆ ಸೇರ್ಕೊಂಡ್ಬಿಡ್ರಿ. ಸರ್, ಟಿ ರವಿ ಮೇಲೆ FIR ಹಾಕಿದ್ದಾರೆ ಸರ್. ನೀಟ್ ಹೋರಾಟದಲ್ಲಿ ಮುಲ್ಲಗಳ ನೋಡ್ರಿ, ಅದ್ರ ವಿಚಾರದಲ್ಲಿ ನನಗೆ ನಿನ್ನ ಬೆಳಿಗ್ಗೆ ಕೂಡ ಪತ್ರಕರ್ತರು ಕೇಳಿದ್ರು, ಅದ್ರ ಬಗ್ಗೆ ನಾನು ನೋಡಿಲ್ಲ. ಖಂಡಿತವಾಗಿ ನಾನು ನೋಡಿ ಅದನ್ನ ರಿಯಾಕ್ಷನ್ ಪ್ರತಿಕ್ರಿಯೆ ಕೊಡೋಂಥ ಕೆಲಸ ಮಾಡ್ತೀನಿ ಸರ್. ಶಾಲಾ ಮಕ್ಕಳಿಗೆ ಮೊಟ್ಟೆ ಕೊಡೋ ವಿಚಾರದಲ್ಲಿ 5 ರೂಪಾಯಿ ಕೊಡ್ತಿದ್ದಾರೆ, ಬಟ್ ಮೊಟ್ಟೆ ರೇಟ್ ಇರೋದು 10 ರೂಪಾಯಿ ಇದೆ. ಆದರೆ STMC ಅಧ್ಯಕ್ಷರು ಶಾಲಾ ಶಿಕ್ಷಕರೇ ಹಾಕೊಡುವಂಥ ಪರಿಸ್ಥಿತಿ ಎದುರಾಗಿದೆ. ಕೇವಲ ಇವರೆಲ್ಲರೂ ಕೂಡ ಹೈಕಮಾಂಡಿನ ಕಪ್ಪು ಕಾಣಿಕೆ ಕೊಡೋಕೆ ರೊಕ್ಕ ಐತೆ. ಹೈಕಮಾಂಡಿನ ಜೋಬುಗಳು ತುಂಬಕ್ಕೆ ಅವ್ರು ರೊಕ್ಕ ಇದಾವ. ಇಲ್ಲಿಂದ ATM ಆಗಿ ಕಲೆಕ್ಷನ್ ಮಾಡ್ಕೊಂಡು ಅಲ್ಲಿ ತುಂಬಕ್ಕೆ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಕೊಡೋಕೆ ರೊಕ್ಕ ಇದಾವ. ಇವತ್ತು ಮಕ್ಕಳಿಗೆ ಮೊಟ್ಟೆ ಕೊಡೋಕೆ ಅವ್ರದ್ದು ರೊಕ್ಕ ಇಲ್ಲ. ಯಾವ್ದನ್ನ ಸರ್ಕಾರಿ ಬಂಗ್ಲೆ, ಇವತ್ತು ಯಾರನ್ನ ಏನಂತೀವಿ ಸರ್ಕಾರಿ ಬಂಗ್ಲೆ ಏನಂತೀವಪ್ಪ ನಾವು, ಗೆಸ್ಟ್ ಹೌಸ್ಗಳಿಗೆ ಹೋದ್ರೆ ಅಲ್ಲಿ ಕರೆಂಟ್ ಬಿಲ್ ಕಟ್ಟೋಕ್ಕಿಲ್ಲ. ಅವ್ರಿಗೆ ಸರ್ಕಾರಿ ನೌಕರರಿಗೆ ಪಗಾರ ಕೊಡೋಕೆ ರೊಕ್ಕಿಲ್ಲ. ಇವತ್ತು ಮಕ್ಕಳಿಗೆ ಶಾಲೆ ಪುಸ್ತಕಗಳು ಕೊಡೋಕ್ಕಿಲ್ಲ, ಸಾಕ್ಸ್ಗಳು ಕೊಡೋಕ್ಕಿಲ್ಲ, ಪುಸ್ತಕಗಳು ಕೊಡೋಕ್ಕಿಲ್ಲ, ಬ್ಯಾಗ್ ಕೊಡೋಕ್ಕಿಲ್ಲ. ಎಲ್ಲ ಕೂಡ ಭ್ರಷ್ಟಾಚಾರ ಮಾಡಿ ಕುಂತಾರೆ ಇವರು. ಏನು KPSC ಹಗರಣ ಒಂದೇ ಅಲ್ಲ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಮಾಡಿದ್ರ, SC ನಿಗಮದಲ್ಲಿ ಭ್ರಷ್ಟಾಚಾರ ಮಾಡಿದ್ರ, ಎಲ್ಲ ನಿಗಮದಲ್ಲಿ ಭ್ರಷ್ಟಾಚಾರ ಮಾಡಿಕೊಂಡು ಅವರೆಲ್ಲರೂ ಕೂಡ ಏನು ಕಪ್ಪು ಕಾಣಿಕೆ ಅವ್ರ ಜೋಬ್ ತುಂಬಿಸಂಥ ಕೆಲಸ ಕಾಂಗ್ರೆಸ್ಸಿನ ಹೈಕಮಾಂಡ್ ಮಾಡ್ತಾ ಇದ್ರ. ಇಲ್ಲಿದ್ದಂಥ ಮಕ್ಕಳಿಗೆ ವಿದ್ಯಾರ್ಥಿನಿಯರಿಗೆ ಮೊಟ್ಟೆ ಕೊಡೋದಲ್ಲ, ಏನು ಕೊಡೋದಲ್ಲ ಆದಂಥ ಪರಿಸ್ಥಿತಿ ಮಾಡಿ ಎಲ್ಲ ಕೂಡ ಆರ್ಥಿಕ ಪರಿಸ್ಥಿತಿ ದಿವಾಳಿ ಮಾಡಿ